ಕೈಲಾಗಲ್ಲ, ಶಕ್ತಿ ಇಲ್ಲ, ವೀಕ್ ನಾನು, ಇದೆಲ್ಲ ಪಕ್ಕಕ್ಕಿಡಿ. ನೀವು ಎನರ್ಜಿ, ದಟ್ ಈಸ್ ಎನಫ್, ಸ್ಟ್ರಾಂಗ್ ಎನಫ್, ಯು ಆರ್ ಸ್ಟ್ರಾಂಗ್ ಎನಫ್. ಅದು ಬರಲಿ. ಕೆಲವು ಕ್ಲಿಯರ್ ಆಗಬೇಕು. ಹೇಗೆ? ಎನರ್ಜಿ ಡಿಸಿಪೇಟ್ ಆಗಿದೆ, ಅದನ್ನು ನೀವು ಕ್ಲಿಯರ್ ಮಾಡಿದ್ರೆ ಎವ್ರಿಥಿಂಗ್ ಈಸ್ ಕ್ಲಿಯರ್. ಅದಕ್ಕೆ ಹೇಳೋದು, ಪ್ರತಿಯೊಂದೂ ಪರಮಾತ್ಮನಿಂದ ಬಂದಂತಹ ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್ ಅಂದರೆ ತಲೆ ಮೇಲೆ ಕೈ ಇಡೋದು, ನಿಮಗೆ ಬೇಕಾದ ಮಾತ್ರ ಕೊಡೋದಲ್ಲ. ಏನೇ ಬಂದಿದ್ರೂ ಬ್ಲೆಸ್ಸಿಂಗ್, ಯು ಶುಡ್ ಹ್ಯಾಂಡಲ್ ದಿ ಬ್ಲೆಸ್ಸಿಂಗ್. ಕೆಲವು ಸತಿ ಬರೋದು ನಿಧಾನ ಆಗುತ್ತೆ, ಡಿಲೇ, ಫೈನ್, ಇಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಯು. ಯಾವಾಗಲೂ ತಿಳ್ಕೊಳ್ಳಿ, ವಿತೌಟ್ ರೆಸಿಸ್ಟೆನ್ಸ್ ದೇರ್ ಇಸ್ ನೋ ಗ್ರೋತ್. ಅಡ್ವಾಂಟೇಜ್ ಆಗುತ್ತೆ, ಪ್ರತಿಯೊಂದೂ ನಿಧಾನ ಆದರೆ ಒಳ್ಳೆಯದೇನೆ. ಭಾವಿ ಆಳ ಗೊತ್ತಿಲ್ಲದೆ ಶಿಖರ ದರ್ಶನ ಆ ಮಜಾ ಕೊಡಲ್ಲ, ಮೀನಿಂಗ್ ಕೊಡಲ್ಲ. ಆಳ ಗೊತ್ತಿರಬೇಕಾಗಲೇ ಎತ್ತರ ಗೊತ್ತಾಗೋದು. ಕೆಲವೆಲ್ಲ ಮುರಿದು ಬೀಳುತ್ತೆ, ಯು ಹ್ಯಾವ್ ಟು ರೀಬಿಲ್ಡ್ ಅಗೈನ್. ಮೇ ಬಿ ರಿಲೇಷನ್ಶಿಪ್, ಮೇ ಬಿ ಸಮಥಿಂಗ್, ವಸ್ತು ಇರ್ಬೋದು, ಕಿತ್ತು ಬೀಳುತ್ತೆ, ಅದನ್ನು ಸರಿಪಡಿಸೋದು. ಯಾವತ್ತೂ ಪರೀಕ್ಷೆಗೆ ಸ್ವಾಗತ ಇರಲಿ ನಿಮ್ಮಲ್ಲಿ. ಎಂಬ್ರೇಸ್ ದಟ್ ಟೆಸ್ಟ್, ದಟ್ ಗಿವ್ಸ್ ಯು ದಿ ಶೇಪ್. ಲೈಫ್ನಲ್ಲಿ ಒಂದು ಶೇಪ್ ಕೊಡುತ್ತೆ. ಎಲ್ಲ ಎಕ್ಸ್ಕ್ಯೂಸ್ಗೂ ಒಂದು ಲಿಮಿಟೇಷನ್ ಇದೆ. ಎಲ್ಲದಕ್ಕೂ ಕಾರಣ ಹೇಳಬೇಡಿ. ಆ ಎನರ್ಜಿನ ಫೀಲ್ ಮಾಡಿ, ನೀವು ಏನು ಬೇಕಾದರೂ ಮಾಡ್ಬೋದು.